ನಮಸ್ತೆ, ನನ್ನ ಹೆಸರು ಚಂದ್ರಕಲಾ. ನಾನಿವತ್ತು ಹೆಚ್ ಮಲ್ಲಿಗೆರೆ ಗ್ರಾಮಕ್ಕೆ ಪ್ರೇಮಮ್ಮ ಅನ್ನೋರ ಮನೆಗೆ ಬಂದಿದ್ದೀನಿ. ಅವರು ಪಚ್ಚೆ ಕಲ್ಲಿನ ಮ್ಯಾಟ್ ಥೆರಪಿನ ಮನೆಯಲ್ಲೇ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರ ಆರೋಗ್ಯ ಕುಶಲೋಪರಿ ವಿಚಾರಿಸೋಣ ಅಂತ ನಮ್ಮ ಕಂಪ್ನಿಯಿಂದ ಬಂದಿದ್ದೀವಿ. ಈಗ ಹೋಗೋಣ, ಪ್ರೇಮಮ್ಮವ್ರನ್ನ ಮಾತಾಡ್ಸೋಣ. ನಮಸ್ತೆ, ನಾನು ಚಂದ್ರಕಲಾ. ಗ್ರೀನ್ ಲೈಫ್ ಹೆಲ್ತ್ ಸೆಂಟ್ರಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವಿವತ್ತು ಪ್ರೇಮಮ್ಮ ಮತ್ತು ಅಪ್ಪನ ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀವಿ ಮಲ್ಲಿಗೆರೆ ಗ್ರಾಮದಲ್ಲಿ. ಅಪ್ಪ ನಮಸ್ತೆ. ಅಪ್ಪ ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ ಅಮ್ಮ. ನನ್ನ ಹೆಸರು ಎಚ್ ಮಲ್ಲಿಗೆರೆ ಪ್ರೇಮಮ್ಮ. ಪ್ರೇಮ. ಊರು ಎಚ್ ಮಲ್ಲಿಗೆರೆ. ಊರು ಎಚ್ ಮಲ್ಲಿಗೆರೆ. ಅಮ್ಮ, ಗ್ರೀನ್ ಲೈಫ್ ಥೆರಪಿಗೆ ಬರ್ತಿದ್ರಿ ನೀವು. ಥೆರಪಿ ಬಗ್ಗೆ ಯಾರು ಹೇಳಿದ್ದು ನಿಮಗೆ? ರುಕ್ಮಿಣಿ ಮೇಡಮ್ ಅವರು ನಮಗೆ ಸಂಘದಲ್ಲಿ ಇದ್ದ, ಸಂಘದಲ್ಲಿ ಹೋಗಿದಾಗ ನಮಗೆ ಈ ಥೆರಪಿ ಹೇಳಿದ್ರು. ರುಕ್ಮಿಣಿ ಮೇಡಮ್ ಅವರು ಅಂದ್ರೆ ಅಮ್ಮಂದ್ರು ಶ್ರೀ ಶಕ್ತಿ ಸಂಘ ಎಲ್ಲ ಜೊತೆಗಿದ್ರು. ಆಗ ಗ್ರೀನ್ ಲೈಫ್ ಬಗ್ಗೆ ರುಕ್ಮಿಣಿ ಮೇಡಮ್ ಪ್ರೇಮಮ್ಮ ಅವ್ರಿಗೆ ವಿಚಾರ ತಿಳಿಸಿದ್ರು. ಆಮೇಲೆ ನಾನೊಂದು 3 ತಿಂಗಳು ನಾನು ಅಲ್ಲಿ ಥೆರಪಿಗೆ ಬಂದೆ. ಥೆರಪಿಗೆ ಬಂದು ನಂಗೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ನಂಗೆ ಆಸಮ ಇತ್ತು. ಏನೇನು ತೊಂದರೆ ಇತ್ತು ಅಮ್ಮ? ಥೆರಪಿ ಎಳ್ತಾ ಇತ್ತು, ಥೈರಾಯ್ಡ್ ಇತ್ತು. ಆಮೇಲೆ ನಂಗೆ ನಡೆಯಕ್ಕೆ ಆಯ್ತಿರ್ಲಿಲ್ಲ, ತೊಂದರೆ ಇತ್ತು. ಆಮೇಲೆ ಅಲ್ಲಿ ಬಂದು ಥೆರಪಿ ಮಾಡಿದ್ಮೇಲೆ ನನಗೆ ಹುಷಾರಾಯ್ತು. ಹುಷಾರಾದ್ಮೇಲೆ ನಾನು ಮ್ಯಾಟ್ ತಗೊಂಡೆ ಮನೆಯಲ್ಲೇ ನಾನು ಮ್ಯಾಟ ಉಪಯೋಗಿಸ್ತೀನಿ. 7G ಇವೆಲ್ಲ ಕೊಟ್ಟರು, ತಗೊಂಡೆ. ಅಮ್ಮ, ಅಸ್ತಮ ಇತ್ತು ಅಂದ್ಬಿಟ್ಟು ನೀವು ಎಷ್ಟೆಲ್ಲ ಹಣ ಖರ್ಚು ಮಾಡಿದ್ರಿ? ಎಷ್ಟು? ಒಂದೊಂದು ವಾರಕ್ಕೆ ನಾನು ಮನಿಕಂದ್ರೆ 3 ಸಾವಿರ ಖರ್ಚು ಮಾಡ್ತಿದ್ದೆ. ಹಬ್ಬ ಮಾಡ್ತಿದ್ರೆ, ಮಾರ್ಲಮಿ ಹಬ್ಬ ಆಗ್ಬೋದು, ಪ್ರತಿಯೊಂದು ಹಬ್ಬದಲ್ಲೂ ನೀವು ಮನೆಯಲ್ಲಿ ಮಾಡ್ತಿದ್ರ? ಮಾಡಕ್ಕಾಯ್ತಾ ಇರ್ಲಿಲ್ಲ. ಅಲ್ಲಿಗೆ ಬಂದು ಥೆರಪಿ ಮಾಡಿದ್ಮೇಲೆ ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋದಾಗ ಎಷ್ಟು ಹಣ ಖರ್ಚು ಮಾಡ್ತಿದ್ರಿ? 3 ಸಾವಿರ ಖರ್ಚಾಯ್ತಿತ್ತು. ಎಷ್ಟು ವರ್ಷದಿಂದ ಇತ್ತಮ್ಮ ಇದು ಅಸ್ತಮ ನಿಮ್ಗೆ? ಒಂದು 30 ವರ್ಷ ಕಂಟು ನನಗೆ ಇದು ಬಂದು ಅಂಟ್ಕೊಂಡ್ತು, ಹೋಗ್ಲೇ ಇಲ್ಲ. ಇವಾಗ ಈ ಥೆರಪಿ ಬಂದಮೇಲೆ ಏನು ನಾನು ಆಸ್ಪತ್ರೆಗೆ ಹೋಯ್ತಾ ಇಲ್ಲ. ಅಮ್ಮ ಬಂದು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ನಾನು ಗ್ರೀನ್ ಲೈಫ್ ಬರೋಕ್ಕೆ ಮುಂಚೆನೆ ತುಂಬ ಅಮ್ಮ ದಮ್ಮು ಅಂತ ಏನಂತಾರೆ ಅಂದರೆ ತುಂಬ ಉಸಿರೆಳೆಯೋದಿರ್ಬೋದು, ಅಲರ್ಜಿ ಅಂತ ಇರ್ಬೋದು. ಹಂಗಾಗಿ ಅಮ್ಮ ಬಂದು ತುಂಬ ನನಗೆ ಹಿಂಸೆ ಆಗ್ತಿತ್ತು. ನಾನು ರುಕ್ಮಿಣಿ ಮೇಡಮ್ ಮನೆ ಹತ್ರ ಹೋಗಿದ್ದಾಗ ನನಗೆ ಮೇಡಮ್ ಹೇಳಿದ್ರು. ನಾನು ಅವರ ಕೇಳಿದಾಗ, ನಾನು ಹೋಗಿದ್ದಾಗ ನನಗೆ ಗ್ರೀನ್ ಲೈಫಲ್ಲಿ ತುಂಬ ಹೆಲ್ಪ್ ಆಯಿತು. ನನಗೆ ಪ್ರತಿ ಸಲನೂ ಹಾಸ್ಪಿಟಲ್ಗೆ ಹೋದಾಗ 3,000ದಿಂದ 5,000 ಗಂಟೆ ಖರ್ಚಾಯ್ತಾ ಇತ್ತು. 30 ವರ್ಷದಿಂದ ಇರುವಂತೆ ಅವರ ಅಸ್ತಮ ಇರ್ಬೋದು, ಅವರ ತಲೆನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ದಮ್ಮು ಅಂತ ಹೇಳ್ತಾರೆ, ಅದು ಕೂಡ ಇರ್ಬೋದು. ಇಲ್ಲಿ ನಮ್ಮ ಗ್ರೀನ್ ಲೈಫಲ್ಲಿ ಬಂದು ಗುಣ ಆಗದಂತೆ ಅದು ದೇವಸ್ಥಾನನೂ ಹೌದು, ಹೆಲ್ತ್ ಆರೋಗ್ಯನೂ ಹೌದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಅಮ್ಮ ಏನು ಹೇಳ್ತಾರೆ ಕೇಳೋಣ. ಹಂಗಾಗಿ ನನ್ನ ಆರೋಗ್ಯ ಕೆಟ್ಟೋಗಿತ್ತು. ಯಾಕಾರು ಹಿಂಗಾದದು ಅನ್ನುವಂಗ ಆಗ್ಬಿಟ್ಟಿತ್ತು ನನ್ನ ಆರೋಗ್ಯ. ಅಲ್ಲಿ ಬಂದಮೇಲೆ ನನಗೆ ಹೇಳಿದ್ರು ಮೇಡಮರು, ಬಂದು ನಾನು ಆರೋಗ್ಯ ಪಡ್ಕೊಳ್ಳೇಬೇಕು ಅಂತ ನಾನು ಹೋದೆ. 6 ತಿಂಗಳು ಹೋದೆ, ನಾನು ಆರೋಗ್ಯ ಪಡ್ಕೊಂಡೆ. ಅದ್ರ ಖುಷಿಗೆ ನಾನು ಮ್ಯಾಟು ಮನೆಗೆ 7G ತಗೊಂಡೆ. ಆಮೇಲೆ ನಾನು ಉಪಯೋಗಿಸ್ತೀನಿ. ಫ್ರೀ ಇತ್ತಲ್ಲ, ಏನಕ್ಕೆ ನೀವು ಮನೆಗೆ ಸಜೆಸ್ಟ್ ಮಾಡಿದ್ರಿ ಮನೆಗೆ ಮ್ಯಾಟ್ ಬೇಕು? ನಾನು ಇಲ್ಲಿ ಗ್ರೀನ್ ಲೈಫ್ ಥೆರಪಿ ತಗೊಂಡಿದ್ದೀನಿ, ಮನೆಗೆ ಏನಕ್ಕೆ ಮ್ಯಾಟ್ ತಗೊಂಡ್ರಿ? ಮನೆಗೆ ಮಕ್ಕಳು ಇರ್ತಾರೆ, ಜ್ವರ ಬರ್ತವೆ, ನಮ್ಮ ತಾತ ಇದ್ರು, ಅವ್ರಿಗೋಸ್ಕರ ಮನೆ ಮಂದಿಗೆಲ್ಲ ಆಯ್ತದೆ ಅಮ್ಮ ಏನು ಹೇಳ್ತಾರೆ ಅಂದರೆ, ನಮ್ಮ ಮಾವ ಕೂಡ ಅವರು ಒಂದು 84 ವರ್ಷ ವಯಸ್ಸಾಗಿದೆ, ಅವ್ರಿಗೆ ಮೋಸನ್ ಕೂಡ ತೊಂದರೆ ಇತ್ತು. ಅದೆಲ್ಲ ಮನ್ಸದ ಮೇಲೆ ಹೊಸಿ ಅವ್ರಿಗೂ ಈಗ ರಿಸಸ್ಸು ಇದೆಲ್ಲ ಚೆನ್ನಾಗಿ ಹೋಯ್ತಾ ಐತೆ. ಅಮ್ಮ, ಇಲ್ಲಿ ಬರೋರಿಗೆ ಗ್ರೀನ್ ಲೈಫ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಮೇಡಮ್ ಆಗ್ಬೋದು, ಸರ್ ಆಗ್ಬೋದು, ಇವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಒಳ್ಳೆಯದು ಹೋಗಿ ತಗೋಬಹುದು, ಏನು ಗುಣ ಆಯ್ತದೆ ಅಂತ ನಾನು ಅಕ್ಕಪಕ್ಕದವ್ರಿಗೆಲ್ಲ ಹೇಳಿದ್ದೀನಿ. ಅವರು ಆಯಿತು ನಾವು ಹೋಯ್ತೀವಿ ಅಂತ ಹೇಳವ್ರೆ. ಒಬ್ರು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡವ್ರೆ, ಅವರು ಸುಧಾ ಇದು ಹೊಸಿ ಆರೋಗ್ಯ ಹೊಸಿ ಇದಾಗಲಿ ಹೋಯ್ತೀನಿ ಅಂತ ಹೇಳವ್ರೆ, ಬರ್ತಾರೆ ಅಕ್ಕಪಕ್ಕದವರು. ಅಮ್ಮ, ಈಗ ಮನೆಯಲ್ಲಿ ಎಷ್ಟು ಸಲ ಉಪಯೋಗಿಸ್ತೀರಾ ಮ್ಯಾಟ್ನ? ನಾನು ಬೆಳಗ್ಗೆ ಆಯ್ಕತ್ತೀನಿ, ತಿರ್ಗಾ ಸಾಯಂಕಾಲ ಮಲಿಕತ್ತೀನಿ. ಮ್ಯಾಟ್ ಮೇಲೆ ಆರೋಗ್ಯ ಪಡ್ಕೊತಾವೆ. ಎಷ್ಟು ದಿವಸ ಆಯಿತು ಅಮ್ಮ ಮನೇಲೇ ಥೆರಪಿ ಮಾಡೋಕ್ಕೆ ಶುರು ಮಾಡಿ? ಸುಮಾರು
ಒಂದು 6 ತಿಂಗಳೇ ಆಯ್ತು ನಾನು ತಗೊಂಡು 6 ತಿಂಗಳಿಂದ ಥೆರಪಿ ಮಾಡ್ತೀರಾ. ಇದರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತ ಅನ್ಸಿಲ್ಲ. ಈಗ ಇದನ್ನ ತಗೊಂಡಾದ್ಮೇಲೆ ತಲೆನೋವು ಆಗ್ಲಿ, ಒಂದು ಜ್ವರ ಬರೋದೇ ಆಗ್ಲಿ, ಒಂದು ಮಂಡಿ ನೋವಾಗಲಿ, ಅದ್ರ ಮೇಲೆ ನಾನು ಎಲ್ಲ ವಾಸಿ ಮಾಡ್ಕೋತೀರಾ. ಗ್ರೀನ್ ಲೈಫ್ ಅಂತ ಬಂದ್ಮೇಲೆ ನೀವು ಹಾಸ್ಪಿಟ್ಲಿಗೆ ಏನಾರು ಹೋಗಿದ್ದೀರಾ? ಮ್ಯಾಟು ಮನೆಗೆ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಏನಾರು ಹೋಗಿದ್ದೀರಾ? ಹೋಗಿಲ್ಲ. ಹೌದಲ್ವಾ? ಹಾಸ್ಪಿಟ್ಲಿಗೂ ಅಮ್ಮ ಹೇಳ್ತವ್ರೆ, ನಾನು ಗ್ರೀನ್ ಲೈಫಲ್ಲಿ ಬಂದು ಹೆಲ್ತಿಯಾದೆ, ನನಗೆ ಇದೊಂದು ಮ್ಯಾಟ್ನ ಕೂಡ ತಗೊಂಡೋದ್ರೆ ಮನೇಲೇ ನಾನು ಕೂಡ 1 ಅವರು 2 ಅವರು ನಾನು ಉಪಯೋಗಿಸಿದ್ರೆ ಇನ್ನೂ ತುಂಬ ಗುಣ ಆಗ್ತೀನಿ. ಇಲ್ಲಿ ಬಂದು ನಾನು 20 ನಿಮಿಷ ಅರ್ಧ ಗಂಟೆ ಕಾಯ್ದ್ರಲ್ಲಿ ಒಬ್ಬ ವಯಸ್ಸಾದ ಮಾವ ಇದ್ದಾರೆ, ಅವರು ಕೂಡ ಬಿಸಿ ಬಿಸಿ ಅಡುಗೆ ಮಾಡಬೇಕು, ಹಂಗಾಗಿ ನನ್ನ ಕೈಲಿ ಕಾಯಕ್ಕಾಗಲ್ಲ ಅಂದ್ಬಿಟ್ಟು ದೊಡ್ಡ ಮಗನ ಕೈಯಲ್ಲಿ ಕೂಡ ಹೇಳ್ಸಿ ಸರ್ ಹತ್ರ ಒಂದು ಫೋನ್ ಮಾಡಿಸಿ ನನಗೆ ಇದೊಂದು ಮ್ಯಾಟ್ನ ಕೊಡಿಸಿ ಅಂತ ಒಂದು ಆಫರ್ ಆಗಿ ಅವರು ಕೂಡ ಈ ಮ್ಯಾಟ್ನ ತಗೊಂಡಿದ್ದಾರೆ. ಸಾರ್ ಇದೊಂದು ಒಳ್ಳೇದ ಉಪಯೋಗ ಮಾಡಿಕೊಟ್ರು ನನಗೆ. ಹಾಂ, ನಮ್ಮ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸು. ಸರು ಉಪಯೋಗ ಮಾಡಿಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಊಟ ನಿದ್ರೆ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಊಟನೂ ಮಾಡ್ತಿದ್ದೀನಿ, ನಿದ್ರೆನೂ ಬರ್ತಿರ್ಲಿಲ್ಲ ಅವಾಗ. ನಿದ್ರೆ ಎಲ್ಲ ಮಾಡ್ತೀನಿ. ಅಮ್ಮ ಬಂದು ಹೇಳೋದೇನಂದ್ರೆ ನನಗೆ ತುಂಬಾ ಫೀಲು. ಈಗ ನನ್ನ ಪ್ರತಿ ಸಲನು ಮಕ್ಕಳು, ಈಗ ಒಬ್ಬ ಮಗಳನ್ನ ಮದುವೆ ಮಾಡಿದ್ದಾರೆ, ಆ ಮಕ್ಕಳು ಪ್ರತಿ ಸಲ ಬಂದು ಅಮ್ಮನ ಮನೇಲಿ ಇರಕಾಯ್ತದೆ, ಯಾವಾಗಾರ ಒಂದ್ಸಲ ಬಂದಿರ್ಬೋದು. ಮತ್ತೆ ಇವಾಗೆಲ್ಲ ನೀವೇ ಮಾಡ್ಕೋತಾ ಇದ್ದೀರಾ. ಈಗಲೂ ನಾವು ಬಂದಾಗ ನೀವು ಕೆಲಸ ಮಾಡ್ತಾ ಇದ್ರಿ, ಅದು ನೋಡಿ ನಮಗೆ ತುಂಬ ಖುಷಿ ಆಯಿತು. ಈಗ ಇನ್ನೂ ಅವರಾಗಿಲ್ಲ. ಶಿಲ್ಪ ನರ್ಸಿಂಗ್ ಹೋಮ್ಗೆ ಹೋಗಿ ಜಾಸ್ತಿ ಹೇಳ್ಕೊಂಡ್ಬಿಟ್ಟು 1,000 ಈಸ್ಕೊಂಡು ಬಂತು. ಈಗ ಶಿಲ್ಪ ನರ್ಸಿಂಗ್ ಹೋಮ್ಗೆ ಹೋಗ್ತಾ ನಾನು ಹೋಯ್ತಿತ್ತು. ಯಾವಾಗ ಹೋಗ್ಬೇಕಾದ್ರೂ ನಾನು ಅಲ್ಲೇ. ಅಪ್ಪ ಏನ್ ಹೇಳ್ತವ್ರೆ ಮೇಡಮ್ ಅವ್ರು, ಯಾವಾಗ್ಲೂ ಅವ್ರು ಪ್ರತಿ ಸಲ ಹೋಯ್ತಾ ಇದ್ರು. ಈಗ ಗ್ರೀನ್ ಪ್ರತಿ ಸರಿನೂ ಶಿಲ್ಪ ನರ್ಸಿಂಗ್ ಹೋಮ್ಗೆ ಹೋಗಿ 1000